ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಚಿವರಾಗಬೇಕು ಅನ್ನಂತ ಏನನ್ನ ಆಗಬೇಕಂದ್ರೆ ಎಲ್ಲರೂ ಕೂಡ ಕಪ್ಪು ಹಣವನ್ನು ಕೊಟ್ಟೆ ಅವರು ಸಚಿವರಾಗಬೇಕಾಗಲಿ. ಯಾರು ಕಪ್ಪು ಹಣವನ್ನು ಕೊಡಲ್ಲನೋ ಯಾರು ಕೂಡ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಸಾಕಷ್ಟು ಕಡೆ ಮುಖ್ಯಮಂತ್ರಿಗಳು ಕೂಡ ಅವರನ್ನ ಸಾಕಷ್ಟು ಮಂದಿ ಮಂತ್ರಿಗಳನ್ನ ಬೆದರಿಸ್ತಾ ಇದ್ದಾರೆ. ಹಣವನ್ನು ಕೊಟ್ಟರೆ ಮಾತ್ರ ನೀವು ಮಂತ್ರಿಗಳಾಗಿ ಮುಂದುವರಿತೀರಿ ಅನ್ನಂತ ಮಾತು ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಹಂಗಾಗಿ ಅಕಸ್ಮಿತವಾಗಿ ಮಂತ್ರಿಗಳಿಗೆ ಹಣ ಕೊಡಕ್ಕೆ ಆಗಲ್ಲ ಅಂದ್ರೆ ನೇರವಾಗಿ ಗೇಟ್ ಪಾಸ್ ಕೊಟ್ಟು ವಾಪಸ್ ಅವ್ರನ್ನ ಹೊರಗಡೆ ಹಾಕುವಂತ ಕೆಲಸ ಆಗ್ತದೆ. ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ರಾಮ್ಲು ಅವರು ನೀವು ಹೆಂಗ್ ಮಾತಾಡ್ತೀರಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ ರಾಜಣ್ಣವ್ರ ಪರಿಸ್ಥಿತಿ ಏನಾಯ್ತು? ರಾಜಣ್ಣವ್ರು ಏನು ತಪ್ಪು ಮಾತಾಡಿದಾರ? ರಾಜಣ್ಣವ್ರನ್ನ ಸಂಪುಟದಿಂದ ಹಿರಿಯ ನಾಯಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಂಪುಟದಿಂದ ಅವರು ಯಾಕೆ ಕಿತ್ತ ಹಾಕಿದ್ರು ಅದ್ರ ಬಗ್ಗೆ ಯಾರು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಇವತ್ತು ಸಚಿವ ಸಂಪುಟದಲ್ಲಿದ್ದಂತ ಸಚಿವರನ್ನ ಯಾವ ರೀತಿಯಲ್ಲಿ LIC ಏಜೆಂಟ್ಗಳಲ್ಲಿ ಟಾರ್ಗೆಟ್ ಕೊಡ್ತಾರೋ ಸಚಿವರಲ್ಲಿ ಎಲ್ಲರೂ ಕೂಡ ಇವತ್ತು ಟಾರ್ಗೆಟ್ ಅನ್ನು ಕೊಡುವಂತ ಕೆಲಸ ಆಗ್ತಾ ಇದೆ. ಇಷ್ಟು ಕಲೆಕ್ಷನ್ ಮಾಡಬೇಕು, ಇಷ್ಟು ಕಲೆಕ್ಷನ್ ಮಾಡಿದ್ರೆ ಮಾತ್ರ, ಇಷ್ಟು ಟಾರ್ಗೆಟ್ ಅನ್ನು ರೀಚ್ ಆದ್ರೆ ಮಾತ್ರ ನೀವು ಮಂತ್ರಿಯಾಗಿ ಮುಂದುವರಿಯುವಂತ ಕೆಲಸ ಆಗ್ತದೆ. ಇಲ್ಲಿದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಇಲ್ಲ. ಆ ರೀತಿ ಟಾರ್ಗೆಟ್ ಅನ್ನು ಕೊಟ್ಟು ಕೂಡ ಇವತ್ತು ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತು ಸರ್ಕಾರ ಬಂದು ತಲುಪಿದೆ. ಹಂಗಾಗಿ ಇವತ್ತು ಸಾಕಷ್ಟು ಭ್ರಷ್ಟಾಚಾರ ಅಂದ್ರಿಗಿನ ಮಿತಿ ಮೀರಿಬಿಟ್ಟೈತೆ. ಯಾವ ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿಲ್ಲ ಹೇಳ್ರಿ? ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿ ಒಂದು ಮಾತು ಹೇಳ್ರಲ್ಲ. ಈ 36 ಮಂತ್ರಿಗಳು ಇದಾರಲ್ಲ, 36 ಮಂತ್ರಿಗಳಲ್ಲಿ ಯಾರು ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋದೊಂದು ಮಾತು ಹೇಳಲ್ಲ. ಯಾರೊಬ್ಬರನ್ನಾಗಲಿ ಸೀದಾ ಇದಾರೆ ಹೇಳ್ರಿ, ಮುಖ್ಯಮಂತ್ರಿ ಹಿಡ್ಕೊಂಡು, ಮುಖ್ಯಮಂತ್ರಿ ಆದ ಹಿಡ್ಕೊಂಡು ಇನ್ಕ್ಲೂಡಿಂಗ್ ಸಭಾಪತಿಗಳು ಯಾರು ಕರೆಕ್ಟ್ ಇದಾರೆ ಹೇಳಿ? ಕರೆಕ್ಟ್ ಇದಾರೆ ಅಂದ್ರೆ ನೋಡ್ಸಿರಲ್ಲ. ಯಾರು ಒಬ್ಬರನ್ನ ಸರಿ ಇದಾರೆ ಇವರು ಮಂತ್ರಿಗಳು? ಯಾರನ್ನ? ಏನಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ರೆ ಅವ್ರನ್ನ ರಾಜೀನಾಮೆ ಕೊಡಂದು ಯಾರು ಕೇಳಲ್ಲ. ಯಾಕಂದ್ರೆ ಅವ್ರು ದೊಡ್ಡ ಸ್ಥಾನದಲ್ಲಿದ್ದಾರೆ ನೋಡ್ರಿ. ಯಾರನ್ನ ರಾಜಣ್ಣ ಅಂತವ್ರು ಇನ್ನೊಬ್ಬ ನಾಗೇಂದ್ರ ಅಂತವ್ರು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡಂದು ಬಿಡೋದು. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ಇವತ್ತು ಎಷ್ಟು ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಹೇಳಿ? ಇವ್ರು ಹೇಳಿದ್ರಿಂದ ಸಚಿವ ಸಂಪುಟದಲ್ಲಿದ್ದಂತ ಎಲ್ಲಾ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ. ಇವತ್ತು ನೀವು ತೆಲಂಗಾಣಗೆ ರೊಕ್ಕ ಕಳಿಸಿದ್ರಲ್ಲ, ಯಾರು ಕಳಿಸಿದ್ರು? ತೆಲಂಗಾಣಗೆ ರೊಕ್ಕ ಕಳಿಸಿರೋದು ಉತ್ತರ ಕೊಡಬೇಕಾಗಿದ್ದು ಅವ್ರ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾನ, ಮಂತ್ರಿ ಜೈಲಿಗೆ ಹೋಗಿ ಬಂದಾನ, ಅದೆಲ್ಲ ಮುಖ್ಯ. ಇದಕ್ಕೆ ಕಾರಣೀಭೂತರು ಯಾರು? ಇದಕ್ಕೆ ಮೂಲ ಸೂತ್ರಧಾರರು ರಾಹುಲ್ ಗಾಂಧಿ ಅವರು. ಭ್ರಷ್ಟಾಚಾರ ಮಾಡಿಸಿದ್ದೇ ರಾಹುಲ್ ಗಾಂಧಿ ಅವರು. ಭ್ರಷ್ಟಾಚಾರ ಪಿತಾಮಹನೇ ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಗಳು. ಅವ್ರು ಎಲ್ಲೇ ಹೋದವರು? ಯಾವ ರೀತಿಯಲ್ಲಿ ಅಂದ್ರೆ ಕೋತಿ ಮೊಸರು ತಿಂದು ಇನ್ನೊಬ್ಬರು ಬಾಯಿಗೆ ಒರೆಸಿದಂಗ ಆ ರೀತಿ ಪರಿಸ್ಥಿತಿ ಆಗ್ತೈತೆ ಈ ರಾಜ್ಯದಲ್ಲಿ. ದಲಿತ CM ಆಗಬೇಕು ಅನ್ನಂಥದ್ದು ಅವರು ಇವತ್ತು ಅವ್ರ ಕಷ್ಟ ಬಂದಿದೆ, ದಲಿತರು ನೆನಪಾಗ್ತಾ ಇದಾರ. ಯಾಕೆ? ಯಾರನ್ನ ಹೇಳಿದ್ರೇನು? ಅವರು ಸ್ವತಃ ಅವ್ರ ಮಗನೇ ಹೋಗಿ ಮುಂದೆ ಏನಂತಾರ ಅಹಿಂದದ ನಾಯಕ ಅನ್ನೋದಕ್ಕೆ ಹೋಗಿ ಮುಂದೆ ಭವಿಷ್ಯದ ಈ ನಮ್ಮ ತಂದೆಯವರಾದ ನಂತರ ಆ ಸ್ಥಾನವನ್ನು ಏರುವಂತ ವ್ಯಕ್ತಿ ಯಾರಂದ್ರೆ ಸತೀಶ್ ಜಾರಕಿಹೊಳಿ ಅವರಂದೇಳಿ ಅವ್ರ ಮಗ ಹೇಳಿದ್ರು. ಮಗ ಹೇಳಿದ ನಂತರ ಮತ್ತೆ ಪುನಃ ಏನಾಯ್ತು? ಇವತ್ತು ದಲಿತ CM ಅನ್ನಂತದ್ದು ಕೂಗು ಆಗ್ತಿದೆ. ಮತ್ತೆ ಅವ್ರು ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ, ನಾನು ಆ ರೀತಿ ಹೇಳಿಲ್ಲ, ನಮ್ಮ ಮಗ ಅಂದಿರೋದು ಬೇರೆ ಹೇಳಿರೋದು ಬೇರೆ ಆಗ್ತಾ ಇದೆ. ಇವತ್ತು ಇವೆಲ್ಲ ಮಾಡಿದಂತ ಟೈಮಲ್ಲಿ ಸಿದ್ದರಾಮಯ್ಯ ಅವರಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು. ಬಹಳ ದೊಡ್ಡ ಬುದ್ಧಿವಂತರಿ ಅವರು. ಬಹಳ ಎಷ್ಟು ದೊಡ್ಡ ಬುದ್ಧಿವಂತ ಅಂದ್ರೆ ಅವರೇ ಚೂಟೋದು, ಅವರೇ ಅಳಿಸೋದು, ಅವರೇ ಕ್ರಿಯೇಟ್ ಮಾಡೋದು. ಏನಂದೇಳಿ ದಲಿತರನ್ನಂದೇಳಿ ಕ್ರಿಯೇಟ್ ಮಾಡೋದು, STಗಳನ್ನ ಎತ್ತಿ ಕಟ್ಟೋದು, ಸತೀಶ್ ಅವ್ರನ್ನ ಎತ್ತಿ ಕಟ್ಟೋದು, ಅಲ್ಲಿ ಪರಮೇಶ್ವರ್ನ ಎತ್ತಿ ಕಟ್ಟೋದು. ಅಲ್ಲಿ ಅವನು ಸುಮ್ಮನೆ ಆ ಪ್ರಿಯಾಂಕಾ ಗರಿ ಕೂಡ ಅವನು ಕೂಡ ತಲೆಯಲ್ಲಿ ಹುಚ್ಚ ಬಂದ್ಬಿಟ್ಟೈತೆ. ಇವಾಗ ಇತ್ತೀಚೆಗೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅದ್ರ ಬಗ್ಗೆ ಬಾಯಿ ಬಂದಂತ ಮಾತಾಡ್ತಾನೆ. RSS ಬ್ಯಾನ್ ಮಾಡಬೇಕು, ಅದು ಬ್ಯಾನ್ ಮಾಡಬೇಕು, ಇದು ಮಾಡಬೇಕು.